ಕೆಜಿಎಫ್ ಚಿತ್ರದ ನಂತರ ರಾಕಿಂಗ್ ಸ್ಟಾರ್ ಯಶ್ ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ. ಬೇರೆ ಇಂಡಸ್ಟ್ರಿಯವರ ನೆಚ್ಚಿನ ನಟರ ಪೈಕಿ ಯಶ್ ಕೂಡ ಒಬ್ಬರಾಗಿದ್ದಾರೆ. ಚೊಚ್ಚಲ ಚಿತ್ರದಲ್ಲೇ ಪರಭಾಷಿಗರನ್ನ ಆಕರ್ಷಿಸಿರುವ ಯಶ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಟಾರ್ಗಿರಿ ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕೆಜಿಎಫ್ ಚಿತ್ರದ ಯಶಸ್ಸಿನ ಪ್ರತಿಫಲ. ತೆಲುಗು ನಟ ಬಾಲಕೃಷ್ಣ ಸಿನಿಮಾ ಕಾರ್ಯಕ್ರಮಕ್ಕೆ ರಾಜಾಹುಲಿ ಅತಿಥಿಯಾಗಿ ಹೋಗಿದ್ದರು. ಬಾಲಕೃಷ್ಣ ಅಭಿನಯಿಸಿರುವ ಎನ್ಟಿಆರ್ ಕಥಾನಾಯಕರು ಚಿತ್ರ ಇದೇ ವಾರ ರಿಲೀಸ್ ಆಗುತ್ತಿದ್ದು, ಈ ವಿಶೇಷ ಸಿನಿಮಾಗಾಗಿ ಬಾಲಯ್ಯ ಮತ್ತು ಚಿತ್ರತಂಡ ನಿನ್ನೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕನ್ನಡದ ನಟ ಪುನೀತ್ ರಾಜ್ಕುಮಾರ್, ಕೆಜಿಎಫ್ ನಿರ್ಮಾಪಕ ವಿಜಯ್ ಕಿರಗಂದೂರ್, ಬಾಲಯ್ಯ ಹಾಗೂ ವಿದ್ಯಾ ಬಾಲನ್ ಭಾಗವಹಿಸಿದ್ದರು. ಈ ವೇಳೆ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಬಳಿ ಯಶ್ ಒಂದು ವಿಶೇಷ ಮನವಿಯನ್ನ ಮಾಡಿದ್ರು. ಆ ಮನವಿಗೆ ವಿದ್ಯಾ ಬಾಲನ್ ಏನಂದ್ರು ಅನ್ನೋದನ್ನ ನಾವು ಹೇಳ್ತೀವಿ. ಎನ್ಟಿಆರ್ ಕಥಾನಾಯಕರು ಚಿತ್ರದಲ್ಲಿ ವಿದ್ಯಾ ಬಾಲನ್ ಅವರು ಎನ್ಟಿಆರ್ ಪತ್ನಿ ಪಾತ್ರದಲ್ಲಿ ನಟಿಸಿದ್ದಾರೆ. ಹಿಂದಿ ಇಂಡಸ್ಟ್ರಿಯಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಹೊಂದಿರುವ ವಿದ್ಯಾ ಬಾಲನ್ ಅತ್ಯುತ್ತಮ ಸಿನಿಮಾಗಳನ್ನ ಮಾಡಿದ್ದಾರೆ. ಇಂತಹ ಸ್ಟಾರ್ ನಟಿಯನ್ನ ರಾಕಿಂಗ್ ಸ್ಟಾರ್ ಯಶ್ ಕನ್ನಡಕ್ಕೆ ಆಹ್ವಾನಿಸಿದ್ದಾರೆ. ನಿಮ್ಮ ಸಿನಿಮಾಗಳನ್ನ ನೋಡಿದ್ದೇನೆ, ನಿಮ್ಮ ಕೆಲಸಗಳನ್ನ ನೋಡಿದ್ದೇನೆ, ಮುಂದೆ ನಮ್ಮ ಕನ್ನಡ ಸಿನಿಮಾದಲ್ಲೂ ಅಭಿನಯಿಸಿ ಎಂದು ಯಶ್ ಹೇಳಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ವಿದ್ಯಾ ಬಾಲನ್, ನೀವು ನನಗೆ ಆಫರ್ ಕೊಡಿ ಎಂದು ನಕ್ಕರು. ಡರ್ಟಿ ಪಿಕ್ಚರ್, ಕಹಾನಿ 2 ಅಂತ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿರುವ ವಿದ್ಯಾ ಬಾಲನ್ ಮಲಯಾಳಂ, ಮರಾಠಿ, ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಎನ್ಟಿಆರ್ ಕಥಾನಾಯಕರು, ಎನ್ಟಿಆರ್ ಮಹಾನಾಯಕರು ಎರಡರಲ್ಲೂ ವಿದ್ಯಾ ಬಾಲನ್ ನಟಿಸಿದ್ದಾರೆ. ಹಿಂದಿ ಸೂಪರ್ ಹಿಟ್ ಸಿನಿಮಾ ಪಿಂಕ್ ಚಿತ್ರದ ತಮಿಳು ರಿಮೇಕ್ನಲ್ಲಿ ಅಭಿನಯಿಸುತ್ತಿದ್ದಾರೆ. ಸದ್ಯ ಯಶ್ ಮಾಡಿರುವ ಮನವಿಗೆ ಆಫರ್ ಕೊಡಿ ಎಂದಿರುವ ವಿದ್ಯಾ ಬಾಲನ್ ಅವರ ಮಾತನ್ನ ಕನ್ನಡದ ನಿರ್ಮಾಪಕರು ಕೇಳಿಸಿಕೊಂಡಿರುತ್ತಾರೆ. ವಿದ್ಯಾ ಬಾಲನ್ ಅಭಿನಯಿಸಿದ್ದ ಡರ್ಟಿ ಪಿಕ್ಚರ್ ಕನ್ನಡದಲ್ಲಿ ಸಿಲ್ಕ್ ಸಖತ್ ಹಾಟ್ ಹೆಸರಿನಲ್ಲಿ ರಿಮೇಕ್ ಆಗಿತ್ತು. ಬಹುಶಃ ಈಗ ಯಾರಾದರೂ ವಿದ್ಯಾ ಅವರಿಗಾಗಿ ಕತೆ ಮಾಡಿ ಆಹ್ವಾನ ನೀಡಬಹುದು. ಕಾದು ನೋಡೋಣ.